ಏನಿದು ಸರ್? ಗಾಡಿ ನಿಮ್ದಾ ಇದು? ಏನು ಸರ್? ಗಾಡಿ ನಿಮ್ದಾ ಇದು? ಹೌದು ಸರ್, ಹೇಳಿ ಸರ್. ಅದು ಸ್ವಲ್ಪ ಯೂನಿಕ್ ಆಗಿ ಸಖತ್ ಬ್ಯೂಟಿಫುಲ್ ಆಗಿದೆ. ಆಟೋ ಅಂತ ಈ ತರದ್ದು ಯಾವತ್ತೂ ನೋಡಿರಲಿಲ್ಲ ನಾನು. ಇದು ಕನ್ನಡ ರಾಜ್ಯೋತ್ಸವ ಅಂತ ಮಾಡಿರೋದಾ? ಇಲ್ಲ ಸರ್, ಇದು ಕನ್ನಡ ರಾಜ್ಯೋತ್ಸವ ಅಂತ ತಿಳ್ಕೊಳ್ಳಿ. ಯಾಕಂದ್ರೆ ಇದು ವರ್ಷ ಇಡೀ ಹಿಂಗೆ ಇರುತ್ತೆ ಇದು. ಸೊ ನಾನು ಅಪರಿಚಿತರ ಫೋಟೋ ತೆಗೆದು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಯೂಸ್ ಮಾಡ್ತೀನಿ. ಸೊ ನಿಮ್ ಗಾಡಿ ತೆಗಿಯೋಣ ಅನ್ಕೊಂಡೆ, ಅದಕ್ಕೆ ತೆಗಿಬೋದಾ? ಸರ್ ನಂದೇನಕ್ಕೆ ಸರ್ ತೆಗಿತೀರಾ? ನಮ್ಮನ್ನ ಯಾರು ನೋಡ್ತಾರ ಅಂತ ನಾನು ಹೇಳಿದ್ನಲ್ಲ. ಎಲ್ಲ ಈಗಿನ ಜಮಾನದಲ್ಲೆಲ್ಲ ಬರೀ ಹುಡುಗಿಯರ್ನ ಚಡ್ಡಿ ಹಾಕೊಂಡವ್ರನ್ನ ಅಂತ ನೋಡ್ತಾರೆ. ನಮ್ಮನ್ನ ಯಾರು ನೋಡ್ತಾರೆ ಹೇಳಿ? ಏನಿಲ್ಲ, ವಿಭಿನ್ನವಾಗಿದೆ. ಸೊ ನಮ್ ಜನ ಸಪೋರ್ಟ್ ಮಾಡ್ತಾರೆ ಅನ್ಸುತ್ತೆ. ನೋಡೋಣ, ರೀಚ್ ಆಗೋಷ್ಟು ಆಗ್ಲಿ. ನೋಡಿ ಸರ್, ನಿಮ್ ಇಷ್ಟ ಅದು. ಓಕೆ, ಫೋಟೋ ತೆಕ್ಕೊಂಡು ಯೂಸ್ ಮಾಡಿದ್ರೆ ನಿಮ್ಗೆ ಏನು ಅಭ್ಯಂತರ ಇಲ್ವಾ? ನಮ್ಗೇನು ಅಭ್ಯಂತರ ಇಲ್ಲ. ತುಂಬಾ ಬ್ಯೂಟಿಫುಲ್ ಆಗಿದೆ ಗಾಡಿ. ನಾನು ಈ ತರ ಆಟೋ ಇದುವರೆಗೂ ನೋಡಿರ್ಲಿಲ್ಲ. ಹೌದ್ರಾ? ಓ ಕ್ರೇಜಿ, ಒಂದು ಗಾಡಿ ಸಿಕ್ಕಿದೆ ಇಲ್ಲಿ. ವಿಡಿಯೋ ಶೂಟ್ ಮಾಡೋಣ ಅಂತ ಕೇಳಿದೆ. ಇರುತ್ತೆ ನೋಡುವ. ಇಲ್ಲಿ ನಿಲ್ಸಿರೋಣ ಸದ್ಯಕ್ಕೆ. ಆರ್ಚ್ ಲೈಟ್ ಆದರೆ ಸ್ವಲ್ಪ ಮಕ್ಕಳಿಗೆ ಮೂವ್ ಮಾಡೋಣ. ಅವ್ರಿಗೊಂದು 15 ನಿಮಿಷ ಕೇಳಿದ್ದೀನಿ, ನೋಡೋಣ ಹೆಂಗೆ ಬರುತ್ತೋ ಫೋಟೋಸ್. ಸೂರ್ಯ ಆಲ್ಮೋಸ್ಟ್ ಮುಳುಗೋಗ್ತವನೆ, ಕೆಳಗವನೆ. দেখছি ಹೇಗೆ ಬರುತ್ತೆ. ಇಷ್ಟೊಂದು ಡೈರೆಕ್ಟ್ ಬಿಸಿಲು ಬೇಡ. ಹಾಂ ಸರಿ. ಸ್ವಲ್ಪ ಅಲ್ಲೊಂದು ಚೂರು ನೆಳಿದೆಲ್ಲ ಅಲ್ಲಿ. ಏನು ಕ್ರೇಜ್ ಇದೆ ನೋಡಿ ಗಾಡಿ. ಫೋನಲ್ಲಿ ಏನು ಕ್ರೇಜಿಯಾಗಿ ಬರ್ತಾ ಇದೆ. ಫಸ್ಟ್ ಇಲ್ಲಿ ಕೈ ಇಟ್ಕೊಳ್ಳೋ ಥರ ಇಟ್ಕೊಳ್ಳಿ. ಬಾ, ಖಡಕ್ಕಾಗಿದೆ ನೋಡಿ. ಈಗ ಕಳೆ ಬಂತು. ಒಂದು ಬೆರಳು ಆಚೆ ಇರಲಿ. ಸ್ಮೈಲ್ ಕೊಡಿ ಸರ್. ಆಹಾ, ಮೀಸೆ ಹಿಂಗನ್ನಿ. ಹಾಂ, ಹಂಗೆ ಹಂಗೆ ಆ ಥರ ಮಾಡ್ತಾಯಿರಿ. ಕಂಟಿನ್ಯೂಸ್ ತೆಗಿತೀನಿ. ಸ್ಮೈಲ್ ಕೊಡ್ಬೇಕು ಹಂಗೆ. ಹಿಂಗೆ ಕೈ ಕಟ್ಕೊಂಡು ವಾಲೋ ಥರ ನೋಡಿ. ಕಾಲು ಹಾಂ, ಕ್ರಾಸ್. ನಿಮ್ಗೇನು ಹೇಳೋದಿಲ್ಲ, ನೀವೇ ಎಲ್ಲ ಮಾಡ್ತಾ ಇದ್ದೀರಲ್ಲ. ಒಂದೇ ನಿಮಿಷ. ಇಲ್ಲಿ ನೋಡ್ಬೇಕಾಗಿಲ್ಲ, ನೀವು ಬೇಕಾದ್ರೆ ಅಲ್ಲಿ ನೋಡ್ಬೋದು. ಹಂಗೆ ನೋಡ್ತೀರಾ? ಸರಿ ಸರಿ ಸರ್, ಓಕೆ. ಹಾಂ, ರೆಡಿ, ಗೋ. ಓಕೆ, ಸೂಪರ್. ಯಾಕೋ ಅಲ್ಲಿ ಬಾವುಟ ಹಾರ್ತಿರೋದು? ನಾನು ಯಾವತ್ತೂ ವಿಡಿಯೋ ಮಾಡಿಲ್ಲ. ವಿಡಿಯೋ ಟ್ರೈ ಮಾಡೋಣ ಒಂದು. ಚೆನ್ನಾಗಿದೆ ಹಾಂ, ಒಂದೇ ನಿಮಿಷ. ಹಾಂ, ಹಾಕ್ಕೊಳ್ಳಿ. ಓಕೆ ಸರ್, ಕಡಕ್ಕ ಒಂದು ಸ್ಮೈಲು. ಹಾಂ, ಓಕೆ. ಹಿಂಗೆ ಶಾಲ್ ಹಾಕ್ಕೊಳ್ಳಿ. ಸರಿ. ಸೊ ಯಾಕೆ ಕನ್ನಡ? ಕನ್ನಡ ಅಂದರೆ ಕನ್ನಡ ದೇಶದಲ್ಲಿರೋ ಕನ್ನಡ ಬೇಕೇ ಬೇಕಲ್ಲ ಸರ್? ಹಂಗಂತೀರಾ? ಇತ್ತೀಚೆಗೆ ಜನಕ್ಕೆ ಕನ್ನಡ ಅನ್ನೋದು ಮರಿತಿದ್ದಾರೆ. ಅದಕ್ಕೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅದಕ್ಕೋಸ್ಕರ ನಾನು ಇದು ಮಾಡಿರೋದು. 14 ವರ್ಷದಿಂದ ನಾನು ಕಷ್ಟಪಟ್ಬಿಟ್ಟು ಕನ್ನಡ ಮಡಿಬಾರ್ದು, ಕನ್ನಡ ಕಲ್ಕೋಬೇಕು, ಕನ್ನಡ ಅವ್ರ ಎದೆಯಲ್ಲಿ ಇರಬೇಕು. ಅದಕ್ಕೋಸ್ಕರ ನಾನು ಇದು ಮಾಡಿರೋದು ಸರ್. ಇದು ಮೂವೀಸ್ ಅಥವಾ ನ್ಯೂಸ್ ಪೇಪರ್, ಯಾವ ಮಾಧ್ಯಮ ಮೂಲಕ ಜಾಸ್ತಿ ಕನ್ನಡ ತಲುಪಿಸ್ಬೋದು ನಮ್ಮ ಜನಕ್ಕೆ ಈಗಿನ ಕಾಲದಲ್ಲಿ? ಸರ್, ಅವಾಗಿತ್ತು ತಲುಪಿಸೋದು. ಇವಾಗೇನೆಲ್ಲ ಮಾಧ್ಯಮ ಇದು ಬಂದ್ಬಿಟ್ಟು, ಆಮೇಲೆ ಸೋಷಿಯಲ್ ಮೀಡಿಯಾ ಬಂದ್ಬಿಡ್ತು, ಆಮೇಲೆ ಯೂಟ್ಯೂಬ್ ಅವೆಲ್ಲ ಬಂದ್ಬಿಟ್ವಲ್ಲ. ಇವಾಗ ಎಲ್ಲ ಅದರಲ್ಲೇ ತಿಳ್ಕೊಂಬಿಡ್ತಾ ಇದ್ದಾರೆ ಜನಗಳು. ಇವಾಗೇನು ಅಷ್ಟೊಂದು ಟಿ ವಿಯಲ್ಲಿ ನೋಡೋಂಥದ್ದು ಏನು ಅವಶ್ಯಕತೆ ಇಲ್ಲ. ಇಲ್ಲಾಂದ್ರೆ ಹಿಂಗೆ ತೋರಿಸಿದ್ರೆ ನಮ್ಮ ಇದರಲ್ಲಿ ಯಾಕೆ ಅಷ್ಟೊಂದು ಇದು ಇರ್ತಿತ್ತು ಹೇಳ್ರಿ ನೋಡೋಣ. ಎಲ್ಲ ದೇಶದಲ್ಲಿ ಬಂದು ಎಲ್ಲ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಕನ್ನಡ ಇದು ನಮ್ಮ ಕರ್ನಾಟಕದಲ್ಲಿ ಕನ್ನಡ ಜನನೇ ಇಲ್ಲ. ಎಲ್ಲ ಔಟ್ಸಾಪ್ ಎಲ್ಲ ಹೋಗ್ಬಿಟ್ಟಿದ್ದಾರೆ. ಎಲ್ಲ ಹೊರದೇಶದೆಲ್ಲ ಬಂದು ತುಂಬ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲಿದೆ ಸರ್ ಕನ್ನಡ ಹೇಳಿ ನೋಡೋಣ? ಇರೋದ್ರಲ್ಲಿ ಅಷ್ಟು ಹೆಂಗೋ ನಮ್ಮ ಕನ್ನಡ ಹೋರಾಟಗಾರರು ಅವರು ಇವರೆಲ್ಲ ಹೋರಾಟ ಮಾಡಿಬಿಟ್ಟು ಏನೋ ಅಷ್ಟಿಷ್ಟು ಕನ್ನಡ ಉಳಿಸ್ಕೊಂಡಿದ್ದಾರೆ. ಇಲ್ಲಾಂದ್ರೆ ಅದನ್ನು ಮೂಲಗಟ್ಟು ಮಾಡಿಬಿಟ್ಟು ಮೂಲೆ ಕುಂದಿಸ್ಬಿಡೋರು ಜನಗಳು. ಈಗ ಕೆಲಸ ಹೊಟ್ಟೆ ಪಾಡು ಅಂದಾಗ ಜನ ಇಲ್ಲಿ ಬಂದೇ ಬರ್ತಾರೆ. ಸೊ ನಾವು ಏನು ಅದಕ್ಕೆ ಒಂದು ಏನು ಮಾಡ್ಬೋದು ಜನಕ್ಕೆ? ಸರ್ ಬರಲಿ, ಬರೋದಕ್ಕೆಲ್ಲ ಎಲ್ಲಿ ನಮ್ಮ ಭಾರತ ದೇಶ ಅಂದರೆ ಎಲ್ಲಿ ಬೇಕಲ್ಲ ಬರಲಿ. ಬರೋದಕ್ಕಲ್ಲ, ಬಂದರೆ ಕರ್ನಾಟಕದಲ್ಲಿ ಬಂದಾಗ ಕನ್ನಡ ಕಲಿಬೇಕು. ಯಾಕಂದರೆ ನಮ್ಮ ಕರ್ನಾಟಕದಲ್ಲಿರುವಾಗ ಕನ್ನಡ ನೀರು ನಮ್ಮ ಕಾವೇರಿ ನೀರು ಕುಡಿತಾರೆ, ಕನ್ನಡ ಅನ್ನ ತಿಂತಾರೆ, ಕನ್ನಡ ಹವಾಮಾನ ತೊಗೊತಾರೆ, ಗಾಳಿ ಕುಡಿತಾರೆ, ಎಲ್ಲ ಇದು ಮಾಡ್ತಾರೆ ತಾನೆ. ಅದ್ರ ಬಗ್ಗೆ ಅಷ್ಟಿಷ್ಟರ ಅವ್ರಿಗೆ ಕನ್ನಡದ ಮೇಲೆ ಪ್ರೀತಿ ಇರಬೇಕು. ಕನ್ನಡ ಕಲಿಬೇಕಪ್ಪ, ನಾವು ಕನ್ನಡದಲ್ಲಿ ಮಾತಾಡಬೇಕು ಅನ್ನೋದು ಅವ್ರಿಗೆ ಅರಿವು ಇರ್ಬೇಕು ಸರ್. ಅದು ನಾವು ಜಾಸ್ತಿ ಅವ್ರ ಬಗ್ಗೆ ನಾವು ಹೇಳೋಕ್ಕಾಗಲ್ಲ. ಅವ್ರು ಕಲಿಬೇಕು, ಅವ್ರ ಸ್ವಂತ ಬುದ್ಧಿಯಿಂದ ಅವ್ರು ಕಲಿಬೇಕು. ಸೊ ರಿಯಾಲಿಟಿ ಇರೋದು ಒಂದು ಮಾತಾಡ್ತೀನಿ ನಾನು. ಅದಕ್ಕೆ ನಾವು ನಿಮ್ಮ ಅಭಿಪ್ರಾಯ ಹೇಳಿ. ಇನ್ ಜನರಲ್ಲು ಈಗ ಕಾಂಟೆಂಟ್ ಕ್ರಿಯೇಷನ್ ಮಾಡ್ಬೇಕಾರೆ ನಾನೇ ಅಪ್ರೋಚ್ ಮಾಡ್ಬೇಕಾದ್ರೆ ಫಸ್ಟು ಸ್ಟಾರ್ಟಿಂಗಲ್ಲಿ ಫಾರ್ ಎಕ್ಸಾಂಪಲ್ಲು ಲೋಕಲ್ ಮಾರ್ಕೆಟಲ್ಲಿ ಹೋಗ್ತೀನಿ ಅಂದರೆ ನಾನು ಕನ್ನಡದಲ್ಲಿ ಮಾತಾಡ್ತೀನಿ. ಯಾಕಂದರೆ ಪಕ್ಕ ನಮ್ಮ ಕನ್ನಡದವರೇ ಇರ್ತಾರೆ ಅಂತ ಹೇಳ್ಬಿಟ್ಟು. ಈಗ ಇಲ್ಲ ಅಂತ ಹೇಳಿದ್ರೆ, ಈಗ ಮಾಲ್ಗೆ ಹೋಗಿರ್ತೀವಿ, ಇಲ್ಲ ಒಂದು ಚರ್ಚ್ ಸ್ಟ್ರೀಟ್ ಅಂತ ಹೋಗಿರ್ತೀವಿ. ಅಲ್ಲಿ ತಿರ್ಗಾಡಕ್ಕೆ ಬಂದಿರೋರು ಇಲ್ಲಿ ಬಂದು ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಕ್ಕೆ ಬರಲ್ಲ. ಓಡಾಡಕ್ಕೆ ಬಂದಿದ್ದು ಸ್ವಲ್ಪ ಕೆಲವರು ಟೂರಿಸ್ಟ್ ಇರ್ತಾರೆ. ಅವರು ಬಂದಿದ್ದು ವಾರನೇ ಅವರು ಕನ್ನಡ ಕಲ್ತಿರಲ್ಲ. ಸೊ ಅವ್ರು ಇಲ್ಲಿ ಬಂದು ಜಸ್ಟ್ ಟೂರಿಸಮ್ ಮಾಡೋಕ್ಕಂತ ಬಂದಿರ್ತಾರೆ.
ಅವ್ರ ಹತ್ರ ನಾವು ಯಾವ ಥರ ಡೀಲ್ ಮಾಡಬೇಕು? ಅವ್ರು ಬಂದಾಗ ನಾವು ಸ್ವಲ್ಪ ಕನ್ನಡದಲ್ಲಿ ಹೇಳ್ಕೊಡ್ಬೇಕು. ಅವ್ರಿಗೆ ಬರಲ್ಲ ಅಂದ್ರೆ ನಾವು ಅಟ್ಲೀಸ್ಟ್ ಅವ್ರಿಗೆ ಇದು ಮಾಡಬೇಕು, ಇದಕ್ಕೆ ಇದು ಕನ್ನಡದಲ್ಲಿ ಇದಕ್ಕೆ ಹಿಂಗೆ ಹೇಳ್ಬೇಕು, ಆಮೇಲೆ ಇದಕ್ಕೆ ಅಕ್ಕಿಗೆ ಅಂತ ಈ ಥರ ಕನ್ನಡದಲ್ಲಿ ಹೇಳ್ಬೇಕು ಅಂತ ನಾವು ಅವ್ರಿಗೆ ಹೇಳ್ಕೊಡ್ಬೇಕು. ಯಾರಾದ್ರೂ ಕಲ್ತಿರಲ್ಲ, ಯಾಕೆ ಬಂದ ತಕ್ಷಣ ಯಾರಿಗೂ ಕಲಿಯೋಕ್ಕೂ ಆಗೋದಿಲ್ಲ. ಕಲಿಯೋಕ್ಕಾಗಲ್ಲ, ನಾವು ಕನ್ನಡದಲ್ಲಿ ಮಾತಾಡಕ್ಕೆ ಹೋದ್ರೆ ಅವ್ರಿಗೆ ಅರ್ಥನೂ ಆಗೋದಿಲ್ಲ. ನಾವು ಕನ್ನಡದಲ್ಲಿ ಹೇಳಿದ್ರೆ ಅವ್ರು ಹಿಂದಿಯಲ್ಲಿ ಹೇಳಂತಾರೆ, ಹೆಂಗಾಗುತ್ತೆ ಹೇಳಿ? ನಾವು ಅವ್ರಿಗೆ ಹೇಳ್ಕೊಡೋ ಪ್ರಯತ್ನ ಪಡ್ಬೇಕಷ್ಟೇ. ಇದಕ್ಕೆ ನೀವೇನಾದರೂ ಒಂದು ಸ್ಪೆಷಲ್ ಆಗಿ ಏನಕ್ಕೆ ಈ ಆಸಕ್ತಿ ಬಂತು, ಈ ಥರ ಆಟೋ ಸ್ಟಾರ್ಟ್ ಮಾಡಬೇಕು, ಈ ಥರ ಡೆಕೋರೇಟ್ ಮಾಡಬೇಕು ಅಂತ ನಿಮಗೆ ಯಾಕೆ ಅನ್ನಿಸ್ತು? ನಾವು ಇಲ್ಲಿ ಕನ್ನಡದಲ್ಲಿರುವಾಗ ಏನಾರ ಒಂದು ಜನಕ್ಕೆ ಹೇಳ್ಕೊಡ್ಬೇಕು, ಏನಾರು ಅರಿವು ಮಾಡಬೇಕು ಅನ್ನೋದಕ್ಕೋಸ್ಕರ ನಾನೇನು ಮಾಡಿದೆ, ಎಲ್ಲ ತೆಗಿಸ್ಬಿಟ್ಬಿಟ್ಟು ಈ ರಾಜ್ಕುಮಾರು, ವಿಷ್ಣುವರ್ಧನ್, ಆಮೇಲೆ ಪೊಲೀಸ್ನವರು, ಆಮೇಲೆ ನಮ್ಮ ಪುನೀತ್ ಅವರು, ಎಲ್ಲರೂ ಇಂಥವ್ರು ಇಲ್ಲ ಅನ್ನಂಗಿಲ್ಲ, ನಮ್ಮ ಆರ್ಮಿಗಳು ಎಲ್ಲರನ್ನೂ ನಾನು ಹಾಕಿದ್ದೀನಿ. ಎಲ್ಲರೂ ಇರಬೇಕು ಅಂತ ಹೇಳ್ಬಿಟ್ಟು ಇದನ್ನಾರ ಜನ ನೋಡಿ ಕಲೀಲಿ ಅಂತ. ಜನಕ್ಕೆ ಇದನ್ನಾರ ನೋಡಿ ಅವ್ರಿಗೆ ಒಂದು ಸ್ವಲ್ಪ ಅರಿವು ಇರಲಿ, ಇಂಥದ್ದು ಐತಪ್ಪ ನಮ್ಮ ದೇಶದಲ್ಲಿ ಅಂತ ಹೇಳ್ಬಿಟ್ಟು. ಇದು ಸಾಮಾನ್ಯವಾದಲ್ಲ ಸರ್, ಇದು ಎಲ್ಲರೂ ಇದ್ದಾರೆ, ಇಂಥವ್ರು ಇಲ್ಲ ಅನ್ನಂಗಿಲ್ಲ ಇದರಲ್ಲಿ. ಕೊನೆಗೆ ಈ ನಮ್ಮ ಜನಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಇವಾಗ ನವಂಬರ್ ಒಂದು ಬಂತಲ್ಲ, ಕನ್ನಡ ರಾಜ್ಯೋತ್ಸವ ಬಂತಲ್ಲ, ಅದು ಅವತ್ತು ಒಂದಿನ ಅಲ್ಲ ಆಚರಿಸಬಾರ್ದು, ಇಡೀ ವರ್ಷನೂ ಅದನ್ನು ಆಚರಿಸಿದ್ರೆ ಅದು ನಂಬರ್ 1 ಆಗುತ್ತೆ. ಸುಮ್ಮನೆ ಇವಾಗ ನವಂಬರ್ 1 ದಿನ ಬಂತಂತ ಹೇಳ್ಬಿಟ್ಟು 1-2 ಫ್ಲಾಗ್ ಹಾಕೊಂಡ್ಬಿಟ್ಬಿಟ್ಟು 1-2 ಬೀದಿ ತಿರುಗಿಸಿದ್ರೆ ಹಂಗಲ್ಲ, ಆ ಥರ ಮಾಡ್ಬೋದು. ಇಡೀ ವರ್ಷ ನಮ್ಮ ಕರ್ನಾಟಕದ ಬಾವುಟ ಹಾರ್ತಾ ಇರಬೇಕು. ಅದಕ್ಕೆ ಹೇಳಿದ್ರೆ ಆ ಥರ ಮಾಡಿದರೆ ನಂಬರ್ 1 ಆಗುತ್ತೆ. ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಇನ್ನೊಂದ್ಸಲ ಅವಕಾಶ ಬಂದರೆ ಇನ್ನೊಂದ್ಸಲ ಮೀಟ್ ಮಾಡೋಣ ಸರ್. ನಿಮಗೂ ಧನ್ಯವಾದಗಳು ಸರ್.